ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಹೊಸ ಥರ ಟ್ಯೂನ್ಸ್ ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ. ಇವತ್ತು ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ ಶುಚಿ ರುಚಿ ಅನುಭವಕ್ಕಾಗಿ. ರಾಜ್ಕುಮಾರ್ ಅವರ ಸುತ್ತ ಇದ್ದಂಥ ಪಾರ್ವತಮ್ಮ, ವರದಪ್ಪ ಅವರೆಲ್ಲ ಬಹಳ ಒಳ್ಳೆ ಓದುಗಾರರಾಗಿದ್ದರು, ಕಾದಂಬರಿಗಳನ್ನು ತುಂಬ ಓದ್ತಾ ಇದ್ರು ಅಂತ ಬೆಳಿಗ್ಗೆ ನವೋದಯ ನಾಗರಾಜ್ ಸರ್ ಅವರು ಹೇಳಿದ್ರು. ಅವರ ಓದುವಿಕೆಯ ಹವ್ಯಾಸಕ್ಕೆ ಮತ್ತೊಂದು ಉತ್ತಮ ಉದಾಹರಣೆ ಅಂದರೆ ಮಯೂರ ಚಿತ್ರ. ಈ ಚಿತ್ರ ಹೇಗೆ ರಚನೆ ಆಯಿತು ಅನ್ನೋದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವ್ರ ಮನೇಲಿದ್ದಂಥ ಹಳೆ ಪೇಪರ್ ಮಾರೋನಿಗೆ ಕೊಡ್ತಾ ಇರ್ತಾರೆ. ಆವಾಗ ಆ ಪೇಪರ್ಗಳನ್ನು ಹಾಕ್ಕೊಳ್ಳೋಕ್ಕೆ ಒಂದು ಚೀಲ ಬೇಕಲ್ಲ. ಅವನು ಹಳೆ ಪೇಪರ್ ಮಾರೋನು ಆಲ್ರೆಡಿ ಅವನ ಹತ್ರ ಇದ್ದಂಥ ಚೀಲನ ಸುರುತ್ತಾನೆ ಖಾಲಿ ಮಾಡೋಕ್ಕೆ. ಅದರಿಂದ ಒಂದು ಪುಸ್ತಕ ಬೀಳುತ್ತೆ. ಅದೇ ದೇವಡು ಅವರು ಬರೆದಂಥ ಮಯೂರ ಕಾದಂಬರಿ. ಆ ಕಾದಂಬರಿಯನ್ನು ಪಾರ್ವತಮ್ಮನವರು ಓದ್ತಾರೆ. ಓದಿದ ತಕ್ಷಣ ಕದಂಬರ ರಾಜ ಮಯೂರವರ್ಮನ ಪಾತ್ರದಲ್ಲಿ ನಾನು ನಮ್ಮ ಯಜಮಾನರನ್ನು ನೋಡಲೇಬೇಕು ಅನ್ನೋ ಆಸೆ ಪಾರ್ವತಮ್ಮನವರಿಗೆ ಬರುತ್ತೆ. ಹಾಗಾಗಿ ಅವರು ಸಂಬಂಧಪಟ್ಟವ್ರ ಹತ್ರ ಎಲ್ಲ ಆ ವಿಷಯನ ಹೇಳಿ ಆ ಮೂವಿಯನ್ನು ಹೊರತರ್ತಾರೆ. ಆ ಮಯೂರ ಚಿತ್ರದಲ್ಲಂತೂ ರಾಜಣ್ಣನ ಅಭಿನಯ ಅದ್ಭುತ, ಅದ್ವಿತೀಯ. ಅದು ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಅಭಿನಯ ಅವರದು. ಈಗ ಅದೇ ಚಿತ್ರದ ಈ ಮೌನವ ತಾಳೆನೋ ಗೀತೆಯನ್ನು ಕೇಳುವಂಥ ಸಮಯ. ಸೀತಾರಾಮ್ ಟಿ ಎಸ್ ಹಾಗೂ ಶರಣ್ಯ ಆಚಾರ್ ಅವರ ದನಿಯಲ್ಲಿ, ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್, ಮೂಲಿಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಕೇಳೋಣ ಈ ಮೌನವ ತಾಳೆನೋ. ಶುಭ ಸಂಜೆ. ನಾನು ಶರಣ್ಯ. ಇವತ್ತು ನಾನು ಸೀತಾರಾಮ್ ಸರ್ ಒಟ್ಟಿಗೆ ಹಾಡುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೀತಾರಾಮ್ ಅಂತ. ಬಲ್ಲೆನು ನಿನ್ನಾಸೆ ಕಣ್ಣಲ್ಲೇ ಕಂಡೆನು ಓ ರಾಣಿ, ನೀ ಹೇಳದೆ ಬಲ್ಲೆನು. ನಾನಂದು ನಿನ್ನ ಕಂಡಾಗ ಚಿನ್ನ ಏನೇನು ಹೊಸ ಭಾವನೆ, ಹೂವಾಗಿ ಮನಸ್ಸು ಏನೇನು ಕನಸು ನಾ ಕಾಣದ ಕಲ್ಪನೆ. ನಾನಂದು ನಿನ್ನ ಕಂಡಾಗ ಚಿನ್ನ ಏನೇನು ಹೊಸ ಭಾವನೆ, ಹೂವಾಗಿ ಮನಸ್ಸು ಏನೇನು ಕನಸು ನಾ ಕಾಣದ ಕಲ್ಪನೆ.
ನೀ ಹೇಳದೆ ಬಲ್ಲೆನು ನಿನ್ನಾಸೆ ಕಣ್ಣಲ್ಲೇ ಕಂಡೆನು ಓ ರಾಣಿ ನೀ ಹೇಳದೆ ಬಲ್ಲೆನು. ಬಾನಲ್ಲಿ ಮುಗಿಲು ಕಂಡಾಗ ನವಿಲು ಕುಣಿವಂತೆ ನನಗಾಯಿತು. ಈ ಅಂದ ಕಂಡು ನಾ ಮೋಹಗೊಂಡು ಮನಹೀಗೆ ಹೂವಾಯಿತು. ಬಾನಲ್ಲಿ ಮುಗಿಲು ಕಂಡಾಗ ನವಿಲು ಕುಣಿವಂತೆ ನನಗಾಯಿತು. ಅಂದೆ ನಿನಗೆ ಸೋತೆ ನಾ ಜಗವನೆ ಮರೆತೆ. ಈ ಮೌನವ ತಾಳೆನು ಮಾತಾಡಿದಾರೆಯ ಕಾಣೆನು. ನೀನ ಹೇಳದೆ ಬಲ್ಲೆನು ನಿನ್ನಾಸೆ ಕಣ್ಣಲ್ಲೇ ಕಂಡೆನು ಓ ರಾಜ ಓ ರಾಣಿ ಓ ರಾಜ ಓ ರಾಣಿ. ಓ ರಾಜ. ಧನ್ಯವಾದಗಳು. ಶರಣ್ಯ ಆಚಾರ್ ಹಾಗೂ ಸೀತಾರಾಮ್ ಶಾಸ್ತ್ರಿ ಇಬ್ಬರು ಕೂಡ ಸುಮಧುರ ಕಂಠದ ಗಾಯಕ ಹಾಗೂ ಗಾಯಕಿ. ಅದ್ಭುತವಾದಂತಹ ಪ್ರಸ್ತುತಿ ಅದಾಗಿತ್ತು. ಮತ್ತೊಮ್ಮೆ ಅವರಿಗೆ ಪ್ರೀತಿಯ ಚಪ್ಪಾಳೆಯ ಧನ್ಯವಾದಗಳು. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾದ ಇವತ್ತು. ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ ಬಿಸಿ ಬಿಸಿ ಅಡುಗೆ ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆ ಊಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ ಬಿಸಿ ಬಿಸಿ ಅಡುಗೆ ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ ಶುಚಿ ರುಚಿ ಅನುಭವಕ್ಕಾಗಿ.